ನೋಡಿ ಈಗ ಮತ್ತಿಬ್ರು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಜಾಯಿನ್ ಆಗಿದ್ದಾರೆ. ಮತ್ತಿಬ್ರು ಹೌದು, ಇವನು ಶವಗಳನ್ನು ಹೂತಿದ್ದನ್ನು ನಾವು ನೋಡಿದ್ದೀವಿ, ನಾವು ಬೇಕಿದ್ರೆ ನಿಮಗೆ ಹೆಲ್ಪ್ ಮಾಡ್ತೀವಿ. ಇದು ಸಂಗತಿ. ಕಾರ್ಯಾಚರಣೆಗೆ ನಾವು ಬೇಕಿದ್ರೆ ಸಹಕಾರ ಕೊಡ್ತೀವಿ. ಮುಸುಕುದಾರಿ ದೂರುದಾರನನ್ನ ನಾವಿಬ್ರು ಕೂಡ ಗುರುತಿಸಿದ್ದೀವಿ. ಅವನು ಯಾರಿಗೂ ಗೊತ್ತಿಲ್ಲದಿರೋ ರೀತಿಯಲ್ಲಿ ರಹಸ್ಯವಾಗಿ ಹೆಣಗಳನ್ನು ಹೂಳ್ತಾ ಇದ್ದ. ಇವರಿಬ್ಬರು ಆ್ಯಡ್ ಆದರು. ಇನ್ನೊಂದಿಷ್ಟು ಜನ ಮತ್ತೊಂದಿಷ್ಟು ಜನ ಬಂದರೂ ಕೂಡ ಅಚ್ಚರಿ ಇಲ್ಲ. ಇದು ನೀವು ನೇರವಾಗಿ ನೀವು SIT ಅವರು ಒಂದು ನಂಬರ್ ಕೊಟ್ಟುಬಿಟ್ರು, ಯಾರ್ಯಾರು ಏನೇನು ಹೇಳ್ತೀರಿ ಹೇಳ್ರಪ್ಪ ಅಂತ. ಅವಾಗ ಹೇಳುವಂಥವ್ರು ಯಾರೂ ಇರಲಿಲ್ಲ. ಮತ್ತೊಂದಿಷ್ಟು ಜನ ಬಂದಿವಾಗ ನಾವು ಕೂಡ ನೋಡಿದ್ದೀವಿ. ಆತ ರಹಸ್ಯವಾಗಿ ಹೂತಾಕ್ತಾ ಇದ್ದ. ಸಾಮಾನ್ಯವಾಗಿ ಏನು ಅಂದರೆ ಹಳ್ಳಿಗಳಲ್ಲಿ ಈ ರೀತಿ ರಹಸ್ಯ ಯಾವುದೂ ಉಳಿಯಲ್ಲ. ನಮಗೆ ಗೊತ್ತಿದೆ ಇದ್ರ ಬಗ್ಗೆ. ನಾವು SIT ಅವರಿಗೆ ಸಹಕಾರ ಕೊಡ್ತೀವಿ. ಬನ್ನಿ ಅಶೋಕ್ ನಮ್ಮ ಜೊತೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ತಾವು ಹೇಳ್ತಾ ಇದ್ದೀರಿ ಮುಂದುವರಿಸಿ. ಜೊತೆಗೇನು ಅಂತಂದರೆ ಇವರು ಒಂದಿಷ್ಟು ಜನ ಬೇರೆ ಜಾಯಿನ್ ಆಗಿದ್ದಾರೆ. ನಾನು ಹೇಳ್ತಾ ಇದ್ದೆ, ಈ ನಂಬರ್ನ ಕೊಟ್ಟಂಥ ಸಂದರ್ಭದಲ್ಲಿ, ಡಿಸ್ಪ್ಲೇ ಮಾಡಿದಂಥ ಸಂದರ್ಭದಲ್ಲಿ ಯಾರಾದರೂ ನಾವು ಯೋಚನೆ ಮಾಡಿದ್ವಿ ಬಿಗ್ ಹೀಪ್ ಬಂದು ಬೀಳುತ್ತೆ ಅಂತ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೂರುಗಳು ಬಂದು ಬೀಳ್ಬೋದು ಅಂತ. ಆದರೆ ಯಾರೂ ಕೂಡ ಬಂದಿರಲಿಲ್ಲ. ಆದರೆ ಅದಾದಮೇಲೆ ಮತ್ತೊಬ್ಬ ಜಾಯಿನ್ ಆಗಿದ್ದು, ಈಗ ಮತ್ತೊಂದಿಬ್ಬರು ಕೂಡ ಈಗ ಸೇರ್ಕೊಂಡಿದ್ದಾರೆ. ಯಾರಿಬ್ಬರು? ಇವ್ರು ಯಾವಾಗ ನೋಡಿದ್ರಂತೆ? ನೋಡಿದಂಥ ಸಂದರ್ಭದಲ್ಲಿ ಇವ್ರು ಯಾಕೆ ದೂರು ಕೊಟ್ಟಿರಲಿಲ್ಲ? ಬೇರೆಯವ್ರ ಎದುರುಗಡೆ ಯಾರು ಯಾಕೆ ಹೇಳಿರಲಿಲ್ಲ? ನಾವು ಈತನನ್ನು ನೋಡಿದ್ದೀವಿ, ಈತನನ್ನು ಗುರುತಿಸಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರಲ್ಲ. ಏನಿದೆ ರಹಸ್ಯ? ಹೌದು ರಂಗನಾಥ್, ಈಗಾಗಲೇ ಮತ್ತಿಬ್ಬರು ಸಾಕ್ಷ್ಯದಾರರು ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಅವರು ಹೇಳ್ತಕ್ಕಂಥದ್ದು ಈ ಅನಾಮಿಕ ಸಾಕ್ಷ್ಯ ದೂರುದಾರರಿಂದನೇ ಆತ ಆ ಟೈಮಲ್ಲಿ ಯಾವಾಗ 1994ರಿಂದ 2015ವರೆಗೆ ಇಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ಆ ಟೈಮಲ್ಲಿ ನಾನು ಸಾಕಷ್ಟು ಹೆಣಗಳನ್ನು ಹೂತಾಕಿದ್ದೇನೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಸೊ ಆತನನ್ನು ನಾವು ಗುರುತಿಸಿದ್ದೇವೆ, ಆತ ಯಾರೆಂಬುದು ನಮಗೂ ಗೊತ್ತಿದೆ. ಸೊ ಆತ ಆ ಟೈಮಲ್ಲಿ ಈ ರೀತಿಯಾಗಿ ಶವಗಳನ್ನು ಹೂತಾಕುವಂಥ ಟೈಮಲ್ಲಿ ನಾವು ಕೂಡ ಅದನ್ನು ಕಣ್ಣಾರೆ ಕಂಡಿದ್ದೇವೆ. ಸೊ ಈ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೋಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನು SIT ಸಲ್ಲಿಸಿದ್ರು. ಆದರೆ SIT ಅಧಿಕಾರಿಗಳು ಈ ಬಗ್ಗೆ ತಾವು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ನೀಡಿ ಎನ್ನುವಂತ ನಿಟ್ಟಿನಲ್ಲಿ ಒಂದು ಹಿಂಬರವನ್ನು ನೀಡಿದ್ರು. ಸೊ ಅದರಂತೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಹಿಂಬರವನ್ನು ಕೂಡ ನೀಡಿರ್ತಕ್ಕಂಥದ್ದು. ಸೊ ಆ ಒಂದು ದೂರ ಅರ್ಜಿಯನ್ನು ಈಗಾಗಲೇ ಧರ್ಮಸ್ಥಳ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಅವರು ಉಲ್ಲೇಖ ಮಾಡಿಕೊಂಡಿರ್ತಕ್ಕಂಥದ್ದು, ನಾವು ಇದೇ ಒಂದು ಗ್ರಾಮದ ಗ್ರಾಮಸ್ಥರು. ಸೊ ನಮಗೆ ಈತ ಇಲ್ಲಿ ಹೆಣ ಹೂಕು ಹಾಕುವಂತ ಸಂದರ್ಭದಲ್ಲಿ ಈ ವಿಚಾರ ರಹಸ್ಯವಾಗಿ ಏನು ಉಳಿದಿರಲಿಲ್ಲ. ಸೊ ಎಲ್ರಿಗೂ ಕೂಡ ಈ ವಿಚಾರಗಳು ನಮ್ಮನ್ನು ಸೇರಿದಂತೆ ಕೆಲವೊಂದಿಷ್ಟು ಮಂದಿಗೆ ಗೊತ್ತಿತ್ತು. ಸೊ ಹೀಗಾಗಿ ಈಗೇನು ಸದ್ಯ ಆತ ಎಲ್ಲೆಲ್ಲಿ ಶವಗಳನ್ನು ಹೂತು ಹಾಕಿದ್ದೇನೆ ಅಂತೇಳಿ ಎಲ್ಲೆಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಅದಕ್ಕಿಂತ ಮಿಗಿಲಾಗಿ ಬೇರೆ ಸ್ಥಳಗಳು ಕೂಡ ನಮಗೆ ಗೊತ್ತಿದೆ. ನಾವು ಕೂಡ ಆ ಸ್ಥಳಗಳನ್ನು ತೋರಿಸೋದಕ್ಕೆ, ಸ್ವತಂತ್ರವಾಗಿ ತೋರಿಸೋದಕ್ಕೆ ನಾವು ಕೂಡ ತಯಾರಾಗಿದ್ದೇವೆ. ಹೀಗಾಗಿ ಈ ಏನು ಆಸ್ತಿ ಪಂಜರ, ಮಾನವನ ಕಳೆಬರಗಳನ್ನು ಹೊರತೆಗೆಯುವಂತ ಕಾರ್ಯಾಚರಣೆಯಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೋಬೇಕು, ನಾವು ಕೂಡ ಈ ಕಾರ್ಯಾಚರಣೆಯ ಭಾಗ ಆಗ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸೊ ಇವರು ಆತನಿಗೆ ಪರಿಚಯ ಇದ್ದಂಥವರೇ ಆಗಿದ್ದಾರೆ ಎನ್ನುವಂಥದ್ದನ್ನು ಅವರು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಈತನ ಪರಿಚಯ ಅಂದ್ರೆ ಸದ್ಯ ಈಗ ಈತ ಮಾಸ್ಕ್ ಮ್ಯಾನ್, ಈಗ ಮಾಸ್ಕ್ ಹಾಕಿಕೊಂಡು ತಿರುಗಾಡ್ತಿದ್ರು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿದ್ದಂತಹ ಮುಖಚರ್ಯೆಯನ್ನು ನೋಡಿಕೊಂಡು ನಮಗೆ ಅವನ ಗುರುತು ಸಿಕ್ಕಿದೆ ಎನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಶೋಕ್, ನಮ್ಮ ಕ್ಯಾಮರಾಮನ್ ಹೇಳಿ, ಯಾಕಂದ್ರೆ ಆ ಮಾಸ್ಕ್ ಮ್ಯಾನ್ ಕೂಡ ಒಂದಷ್ಟು ಸಂಗತಿಗಳನ್ನು ತೋರಿಸ್ತಾ ಇದ್ದಾನೆ. ಆ ಮಾಸ್ಕ್ ಮ್ಯಾನ್ ಮೇಲೇನೆ ನಮ್ಮ ಕ್ಯಾಮ್ರಾ ಇರಲಿ, ಜೊತೆಗೆ ಅಂತಾರೆ ಅಲ್ಲಿ ಪ್ರದೇಶಗಳನ್ನು ತೋರಿಸೋದ್ರ ಜೊತೆಗೆ ಆತನು ಕೂಡ ಒಂದು ಫ್ರೇಮಲ್ಲಿ ಇರಲಿ. ಸೊ ಇದು ವೆರಿ ಇಂಪಾರ್ಟೆಂಟ್ ಸಂಗತಿ. ನೀವು ತೋರಿಸ್ತಾ ಇರಿ, ಹಾಗೆ ಮಾತು ಕೂಡ ಮುಂದುವರಿಸಿ ಅಶೋಕ್. ಕಾದ್ ನೋಡ್ಬೇಕಾಗಿದೆ ರಂಗನಾಥ್. ಅಶೋಕ್, ನಮ್ಮ ಧ್ವನಿ ಕೇಳ್ತಾ ಇದೆಯಾ? ಏನು ಅಂದ್ರೆ ಮಾಸ್ಕ್ ಮ್ಯಾನ್ ಮೇಲೇನೆ ಕ್ಯಾಮ್ರಾ, ನಮ್ಮ ಕ್ಯಾಮ್ರಾಮನ್ಗೆ ಹೇಳಿ ಮಾಸ್ಕ್ ಮ್ಯಾನ್ ಮೇಲೇ ಕ್ಯಾಮ್ರಾ ಇರಲಿ, ಜೊತೆಗೆ ಏನಂದರೆ ಅದರ ವಿವರಗಳನ್ನು ಕೊಡ್ತಾ ಹೋಗಿ. ಮತ್ತೊಂದ್ಸರಿ ನಾನು ಕೇಳ್ತಾ ಇದ್ದೀನಿ, ಈ ಪಾಯಿಂಟು ಜೊತೆಗೆ ಈ ಪಾಯಿಂಟ್ನ ನಂತರ ಬೇರೆ ಬೇರೆ ಯಾವ ಪಾಯಿಂಟಿನ ಕಡೆಗೆ ಈತನ ದೃಷ್ಟಿ ನೆಟ್ಟಿದೆ, ಎಲ್ಲೆಲ್ಲಿ ಈತ ಶವಗಳನ್ನು ಹಾಕಿದ್ದಾನೆ, ಅದರಲ್ಲೂ ಈಗಿನ ಪರ್ಟಿಕ್ಯುಲರ್ ಪಾಯಿಂಟ್ ಏನಿದೆಯಲ್ಲ ಅಲ್ಲಿ ಎಷ್ಟು ಶವಗಳನ್ನು ಹಾಕಿದ್ದಾನೆ ಅದರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಈ ಕ್ಯಾಮ್ರಾ ಪೂರ್ತಿ ಆ ದೂರದಾರನ ಮೇಲೆ ಇರಲಿ, ಯಾಕಂದರೆ ಆತ ಹಲವಾರು ವಿವರಗಳನ್ನು ಹೇಳ್ತಾ ಇದ್ದಾನೆ. ಫಸ್ಟ್ ಟೈಮ್ ಈ ಕಡೆ ತಿರುಗಿ ಆತ ಕೈಯನ್ನು ಕೂಡ ಹಿಂಗೆ ಉದ್ದುದ್ದು ಮಾಡಿ ತೋರಿಸ್ತಾ ಆತನ ಮೇಲೆ ಇರಲಿ ಕ್ಯಾಮ್ರಾ. ಪ್ಲೀಸ್ ಕಂಟಿನ್ಯೂ ಅಶೋಕ್.
ಹೌದು ರಂಗನಾಥ್, ಈಗಾಗಲೇ ಈ ಮಾಸ್ಕ್ ಮ್ಯಾನ್ ಇಲ್ಲಿ ಈ ಒಂದು ಸ್ಪಾಟ್ ನಂಬರ್ 16 ಇಂದ ಅಲ್ಲಿ ಅಧಿಕಾರಿಗಳು ವಿವರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅಂದ್ರೆ ಎಲ್ಲಿ ಶವ ಹೂತಾಕಿದ್ದೇನೆ ಎನ್ನುವಂಥದ್ದನ್ನು ಕೂಡ ಇಲ್ಲಿ ಅಧಿಕಾರಿಗಳ ಬಳಿ ತೋರಿಸ್ತಿದ್ದೇನೆ. ಅವರನ್ನೇ ನಮ್ಮ ಕ್ಯಾಮರಾ ಪರ್ಸನ್ ಅವರನ್ನು ಝೂಮ್ ಮಾಡ್ತಾ ಇದ್ದಾರೆ. ಸೊ ಅವರು ಅಧಿಕಾರಿಗಳ ಮುಂದೆ ಆ ಒಂದು ವಿವರಗಳನ್ನು ಸಂಪೂರ್ಣವಾಗಿ ಈ ವಿವರಗಳನ್ನು ಅಧಿಕಾರಿಗಳ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲಿ ಶವವನ್ನು ಹೂತಾಕಿದ್ದೇನೆ, ಸೊ ಯಾವಾಗ ಹೂತಾಕಿದೆ, ಇಲ್ಲಿ ಎಷ್ಟು ಶವಗಳನ್ನು ಹೂತಾಕಿದ್ದೇನೆ, ಅದೆಲ್ಲದ ವಿವರವನ್ನು ಅಧಿಕಾರಿಗಳ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳು ಅದನ್ನು ದಾಖಲೀಕರಣ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಒಂದು ಕಡೆಯಿಂದ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ, ಇದರ ಜೊತೆಗೆ ಕಂಪ್ಯೂಟರ್ ನಲ್ಲಿ ಅದರ ದಾಖಲೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಸ್ವತಃ SITಯ SP ಅಂದ್ರೆ ಈ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಅಲ್ಲೇ ಇದ್ದಾರೆ. ಸೊ ಅವರ ಬಳಿಯೂ ಕೂಡ ವಿವರಗಳನ್ನು ಹೇಳ್ತಾ ಇದ್ದೇನೆ. ಸೊ ಈ ಹಿಂದೆ ಕೂಡ ಒಂದಿಷ್ಟು ಸ್ಪಾಟ್ಗಳನ್ನು ತೋರಿಸುವ ಸಂದರ್ಭದಲ್ಲಿ ಅಲ್ಲೆಲ್ಲ ಇಲ್ಲಿ ಆಗಿರಿ, ಇಲ್ಲಿ ಎಲ್ಲ ಸ್ವಲ್ಪ ಮುಂದೆ ಆಗಿರಿ, ಅವನೇ ಒಂದು ರೀತಿಯ ಡೈರೆಕ್ಷನ್ ಕೊಡುವಂತ ನಿರ್ದೇಶನವನ್ನು ಕೊಡ್ತಿದ್ದ, ಎಲ್ಲಿ ಅಗಿಬೇಕು ಎನ್ನುವಂಥದ್ದು. ಸೊ ಇಲ್ಲಿಯೂ ಕೂಡ ಈಗ ಸ್ಪಾಟ್ ಅನ್ನು ಗುರುತು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಆ ಸ್ಪಾಟ್ ನ ವಿವರಗಳನ್ನು ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ದಾನೆ. ಸೊ ಅಧಿಕಾರಿಗಳು ಕೂಡ ಆತನ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಈತ ಈಗಾಗಲೇ ಹೇಳಿರ್ತಕ್ಕಂಥದ್ದು ಕೇವಲ ಪ್ರಾರಂಭದಲ್ಲಿ 13 ಪಾಯಿಂಟ್ ಮಾತ್ರ ಗುರುತು ಮಾಡಿದ್ದ. ಅದಾದ ಬಳಿಕ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಕಳೆವರ ಸಿಕ್ಕಿದ್ದು, ಅದನ್ನು ಹೊರತುಪಡಿಸಿದಂತೆ ಬೇರೆಲ್ಲೂ ಕೂಡ ಸಿಕ್ಕಿರಲಿಲ್ಲ. ಇದಾದ ಬಳಿಕ ತಾನು ಮತ್ತಷ್ಟು ಪಾಯಿಂಟ್ಗಳನ್ನು ಗುರುತು ಮಾಡ್ತೇನೆ ಎನ್ನುವಂತ ಬೇಡಿಕೆಯನ್ನು ನೀಡಿದ. ಸೊ ಅದೇ ಬೇಡಿಕೆಗೆ ಮನ್ನಣೆ ನೀಡಿದಂತ SIT ಆತನಿಗೆ ಮತ್ತಷ್ಟು ಪಾಯಿಂಟ್ಗಳನ್ನು ಗುರುತು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಅದರಂತೆ ಇವತ್ತು ಹೊಸದಾಗಿ ಪಾಯಿಂಟ್ ನಂಬರ್ 16 ಅನ್ನು ಗುರುತು ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಎಷ್ಟು ಹೆಣಗಳನ್ನು ಹೂತಾಕಿದ್ದಾನೆ, ಯಾವಾಗ ಹೂತಾಕಿರೋದು, ಈ ಎಲ್ಲ ಮಾಹಿತಿಗಳು ಇನ್ನೊಂದು ಕೆಲವೇ ಹೊತ್ತಲ್ಲಿ ಗೊತ್ತಾಗ್ಲಿಕ್ಕಿದೆ. ರಂಗನಾಥ್. ಎಸ್ ಅಶೋಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಆರಂಭದಿಂದ ಇಲ್ಲಿ ತನಕ ಆದಂಥ ಡೆವಲಪ್ಮೆಂಟ್ಗಳು, ಯಾಕಂದರೆ ಒಂದಾದ ಮೇಲೆ ಒಂದು ಪಾಯಿಂಟ್ಗಳನ್ನು ಏನು ಇವರು ಗುರುತು ಮಾಡಿದರು, ಆ ಪಾಯಿಂಟ್ಗಳಲ್ಲಿ ಆತ ದೂರುದಾರ, ಈಗ ನಾವು ತೋರಿಸ್ತಾ ಇದ್ದೀವಿ ದೂರುದಾರನ ಚಿತ್ರವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ, ಅವನ ದೃಶ್ಯಗಳನ್ನು ಕೂಡ. ಆತ ತುಂಬ ಸ್ಪಷ್ಟವಾಗಿ ಹೇಳಿದ್ದ, ನೀವೇನಾದರೂ ಶುರು ಮಾಡೋದಾದರೆ 1ರಿಂದ 9ನೇ ಪಾಯಿಂಟಿಗೆ ಬರಬೇಡಿ, 9ನೇ ಪಾಯಿಂಟಿಂದಲೇ ಶುರು ಮಾಡಿ. 9ರಲ್ಲಿ ಸುಮಾರು ನಾನು 6-7 ಶವಗಳನ್ನು ಹಾಕಿದ್ದೀನಿ ಅನ್ನುವಂಥ ಮಾತನ್ನು ಆತ ಹೇಳಿದಂತೆ. ಯಾವುದೂ ಸಿಗಲಿಲ್ಲ. ಅದಾದಮೇಲೆ ಪಾಯಿಂಟ್ಗಳ ಸಂಖ್ಯೆ ವಿಸ್ತರಿಸ್ತಾ ಹೋಯಿತು. 13 ಪಾಯಿಂಟ್ಗಳು, 13ರಿಂದ 14 ಆಯಿತು, ಈಗ 15ನೇ ಪಾಯಿಂಟ್ ಇದು, 15ನೇ ಪಾಯಿಂಟ್. ಇಲ್ಲಿ ಆತ ಹೇಳ್ತಾ ಇದ್ದಾನೆ, ನಾನು ಹಲವಾರು ಶವಗಳನ್ನು ಹೂತಾಕಿದ್ದೀನಿ ಅಂತ. ಇನ್ನೊಂದು 2 ಜನ ಬೇರೆ ಅಲ್ಲಿ ಬಂದಿದ್ದಾರೆ, ನಾವು ಈತ ಹೆಣ ಹಾಕೋದನ್ನು ನೋಡಿದ್ವಿ, ನಾವು ಕೂಡ ಹೆಲ್ಪ್ ಮಾಡ್ತೀವಿ ಅಂತ. ಇದು ಸಂಗತಿ.